ಸರ್, ಡೆವಲಪ್ಮೆಂಟ್ ಅನ್ನಕ್ಕೆ ಪೊಲೀಸ್ ಇಲಾಖೆ ಮಾತ್ರ ತನ್ನ ಕರ್ತವ್ಯ ನಿಷ್ಠೆಯನ್ನು ಪರಿಪಾಲನೆಯಾಗಿ ಸರಿಯಾಗಿ ರೀತಿಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಏನು ಮಾಡ್ಬೇಕಲ್ಲ ಅದೆಲ್ಲ ವ್ಯವಸ್ಥೆ ಮಾಡ್ತಾ ಇದೆ. ಆದರೆ ಇಲ್ಲಿ ಬೇಜಾರದ ಸಂಗತಿ ಏನಂತಂದ್ರೆ, ಇವತ್ತು ಕರ್ನಾಟಕದಲ್ಲಿರುವಂಥ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾವು ದಲಿತ ಪರ, ಹಿಂದುಳಿದ ಪರ, ಅಲ್ಪಸಂಖ್ಯಾತರ ಪರ, ನಾವು ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ದಲಿತರ ಮೇಲೆ ಈ ರೀತಿ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಕೊಡ್ಡಲಿಯಿಂದ ಹೆತ್ತ ಮಗಳನ್ನೇ, ಗರ್ಭಿಣಿಯನ್ನ 7 ತಿಂಗಳ ಇದ್ದಂಥ ಗರ್ಭಿಣಿ ಮಹಿಳೆಯನ್ನ ಕೊಂದ್ರೆ ಅವ್ರಿಗೆ ಒಂದು ಸಾಂತ್ವನ ಹೇಳುವಂಥ ಸೌಜನ್ಯತೆ ಕಳೆದುಕೊಂಡಂಥ ದಲಿತ ಪರ ಇರುವಂಥ ಮುಖ್ಯಮಂತ್ರಿಗಳು, ಅದು ನಮ್ಮ ಕರ್ನಾಟಕದ ದುರ್ದೈವ. ಮತ್ತು ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದಂಥ ದಲಿತರು, ಅವರು ಶೋಷಿತರು, ಗೃಹ ಇಲಾಖೆನೇ ಅವ್ರ ಕೈಯಾಗೈತಿ. ಆದರೆ ಒಂದು ಕೂಡ ಅವರು ಸಾಂತ್ವನ ಹೇಳುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾ ಆಡಳಿತಗಳು ದಲಿತರ ಪಾಲಿಗೆ ಸತ್ತಿದ್ದಾವೆ. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಘಟನೆ ಘಟಿಸಿ 21ನೇ ತಾರೀಕಿಗೆ ಸಾಯಂಕಾಲ ಘಟನೆ ಘಟಿಸ್ತೈತಿ. ಜಿಲ್ಲಾ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಇದು ಅಟ್ರಾಸಿಟಿ ಆಕ್ಟ್ ಕಾಯ್ದೆ ಒಳಗೆ ನಮೂದಾಗಿರುವಂತ ವಿಷಯ ಹೇಳ್ತಾ ಇದ್ದೀನಿ. ಪ್ರಮುಖವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಘಟನೆ ಘಟಿಸಿದಂತ ಸಂದರ್ಭದಲ್ಲಿ ಅವರು ಭೇಟಿಯನ್ನ ನೀಡಬೇಕು, ಸಾಂತ್ವನವನ್ನ ಹೇಳಬೇಕು, ಅವರಿಗೆ ಕಾನೂನು ಮತ್ತು ಜಿಲ್ಲಾ ಆಡಳಿತವಾದಂಥ ನೈತಿಕ ಶಕ್ತಿಯನ್ನ ತುಂಬಬೇಕು. ಆ ಸೌಜನ್ಯತೆ ಕಳ್ಕೊಂಡಿದೆ ಧಾರವಾಡ ಜಿಲ್ಲಾ ಆಡಳಿತ. ಈ ಜಿಲ್ಲಾ ಆಡಳಿತಕ್ಕೆ ನಾನು ಧಿಕ್ಕಾರವನ್ನ ಕೂಗ್ತಾ ಇದ್ದೀನಿ. ನಮ್ಮ ದಲಿತರ ಪಾಲಿಗೆ ಧಾರವಾಡ ಜಿಲ್ಲೆಗೆ ಜಿಲ್ಲಾ ಆಡಳಿತ ಸತ್ತಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇಷ್ಟೇಳಿ ನಾನು ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ರಾಜ್ಯಾಧ್ಯಕ್ಷ ಸುರೇಶ್ ಖಾನಾಪುರ ಅಂತ.